ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಮಶ್ರೂಮ್ದು ಬಿರಿಯಾನಿ ಹೇಗೆ ಮಾಡೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲೀಗ 2 ಗ್ಲಾಸ್ ಅಕ್ಕಿ ನೆನೆಸಿದ್ದೀನಿ ಮತ್ತು 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ನಾನು ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಒಂದು 6-7 ಟೇಬಲ್ ಸ್ಪೂನಷ್ಟು, 2 ಪಲಾವ್ ಎಲೆ, 2 ಚಕ್ಕೆ, ಒಂದು 3 ಏಲಕ್ಕಿ, ಒಂದು 4-5 ಲವಂಗ. ಈಗ ನಾನು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗೋಷ್ಟು ನಾವು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿರೋಣ. ಈಗ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತಿದ್ದೀನಿ. ಸಣ್ಣ ಸ್ಪೂನ್ದು ನಾನೊಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಹಾಕಿದ್ರೆ ಅದು ಕಲರ್ ಚೆನ್ನಾಗಿರುತ್ತೆ. ನೋಡಿ, 1-2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ನಾನು ಪೌಡ್ರು ಬರೀ ಮೆಣಸಿನ್ಕಾಯಿ ಪುಡಿ ಅಷ್ಟೇ ಹಾಕಿರೋದು, ಇಲ್ಲಿ ಧನಿಯಾ ಪುಡಿ ಬೇಡ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ನಾನು 3 ಟೊಮೆಟೊವನ್ನು, ನಾಟಿ ಅಲ್ಲ ಫಾರ್ಮ್ ಟೊಮೆಟೊನೇ ತೊಗೋಬೇಕು ನೀವು. ಅದನ್ನು ಹಾಕ್ಕೊಳ್ಳಿ, ಸ್ವಲ್ಪ ಸಾಫ್ಟ್ ಆಗಲಿ. ಈಗ ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ 1-2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ, ಗಟ್ಟಿ ಮೊಸರು. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ. ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ಮಶ್ರೂಮ್ ಹಾಕ್ತೀನಿ, ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ನಾನು ಉಪ್ಪು ಆ್ಯಡ್ ಮಾಡಿಲ್ಲ. ಈಗ ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮಶ್ರೂಮ್ ಎಲ್ಲ ಇದರಲ್ಲೇ ಕುಕ್ ಆಗಲಿ. ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ 1 ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ಳೋಣ. ನಾನು 2 ಗ್ಲಾಸ್ ಅಕ್ಕಿ ನೆನೆಸಿದ್ದೆ, 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಳ್ಳಿ. ನಾನು ಉಪ್ಪು ನೋಡಿದೆ ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ, ಅಕ್ಕಿ ಹಾಕ್ಕೊಳ್ಳಿ. ತಕ್ಷಣ ಮುಚ್ಚಳ ಮುಚ್ಚಬೇಡಿ, ಇದೊಂದು 30% ಅಷ್ಟು ಕುಕ್ ಆಗಲಿ. ಆಮೇಲೆ ನಾವು ಕುಕ್ಕರ್ದು ಮುಚ್ಚಳ ಮುಚ್ಚೋಣ. ನೋಡಿ, ಇಷ್ಟು ಸ್ವಲ್ಪ ಕುಕ್ ಆದಮೇಲೆ ಈಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋಣ. 1-2 ವಿಷಿಲ್ ಮಾಡಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಈಗ ಮಶ್ರೂಮ್ ಬಿರಿಯಾನಿ ರೆಡಿ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.